ಗೋಪಿ ಸರ್ ಏನು ಹೇಳ್ತೀರಾ ಈ ಜರ್ನಿ ಬಗ್ಗೆ? ಏನು ಹೇಳೋದು ಮೇಡಮ್, ನಮಗೆ ದಿನ ಒಂದೊಂದು ಕ್ಷೇತ್ರಕ್ಕೆ ಹೋದಾಗ ಆ ಕ್ಷೇತ್ರದ ಇತಿಹಾಸ ಗೊತ್ತಾಗುತ್ತೆ ಅಂತ. ಹಾಗೆ ಜೋಡಿ ನಂಬರ್ 1 ಎಷ್ಟೋ ಪಾಠಗಳು ಕಲ್ತೀವಿ. ಮತ್ತು ನಾವು ಮಾತಾಡ್ಕೊಂಡೇ ಇಲ್ಲದೆ ಇರೋದನ್ನು ಫಸ್ಟ್ ಟೈಮ್ ನಾವು ವೇದಿಕೆ ಮೇಲೆ ಅವಳಿಗೂ ಶಾಕು ನನಗೂ ಶಾಕು. ಆ ವಿಷಯಗಳನ್ನು ಎಲ್ಲರ ಮುಂದೆ ಹೇಳಿ ನಾವು ಹೇಗಿರಬೇಕು ಅನ್ನೋದನ್ನು ಎಲ್ಲ ತಿಳಿಸ್ಕೊಟ್ರು. ಜೊತೆಗೆ ಒಂಥರ ನಮ್ಮ ಲೈಫ್ಗೆ ಇದು ಬೇಕಾಗಿತ್ತು ಅಂತ ನನಗೆ ಅನ್ನಿಸ್ತು. ನನಗೂ ಇವಳಿಗೆ, ಯಾಕಂದರೆ ನಾನೇನು ಮಾಡ್ತಾ ಇದ್ದೀನಿ ಅಂತ ಅವಳಿಗೆ ಗೊತ್ತಾಗ್ತಾ ಇರಲಿಲ್ಲ. ಹೋಗ್ತಾರೆ ಬರ್ತಾರೆ ಏನೋ ಸ್ಟೇಜ್ ಶೋ ಅಂತ. ಬಟ್ ಇಲ್ಲಿಗೆ ಬಂದ ಮೇಲೆ ಅವಳಿಗೆ ಗೊತ್ತಾಯ್ತು ಒಬ್ಬೊಬ್ಬ ಕಲಾವಿದ್ರಿಗೆ ಎಷ್ಟೆಷ್ಟು ಕಷ್ಟ ಇರ್ಬೋದು ಅಂತ. ಸೊ ಅದನ್ನು ತಿಳಿಸೋಕೆ ನಾನು ಏನೇ ಮಾಡಿದ್ರು ಆಗ್ತಾ ಇರಲಿಲ್ಲ. ಅದಕ್ಕೆ ಅದನ್ನು ತಿಳಿಸ್ಕೊಟ್ಟಿರೋದು ಈ ಜೋಡಿ ನಂಬರ್ 1 ವೇದಿಕೆ. ಅದನ್ನು ಖುಷಿ ಆಗ್ತಾ ಇದೆ ಮೇಡಮ್. ಅದು ಓಕೆ, ಪ್ರೇಮ್ ಸರ್ ಹೇಳಿದ್ರು ಎಲ್ಲ ಕಲಾವಿದರು ಮಿಮಿಕ್ರಿನ ನೀನು ಮಾಡ್ತೀಯ, ಆದರೆ ಇವತ್ತು ಗ್ರ್ಯಾಂಡ್ ಫಿನಾಲೆ ಸ್ಪೆಷಲ್ಲಾಗಿ ಇಲ್ಲಿರೋ ಅಂಥವ್ರದ್ದು ಯಾರ್ದಾರು ಮಿಮಿಕ್ರಿ ಮಾಡ್ತೀಯಾ? ಯಾರು ಈಗ ಬರ್ತಾ ಇರೋದು? ಈಗ ಔಸ್ಕೊಂಡು ಎಲ್ಲಿಂದ ಅಭಿದು ಹುರಿಯೋಣ ಶ್ವೇತೋದ್ರ ಹತ್ರ ಹೋಗೋಣ. ನಾನೊಬ್ಬ ಇದ್ದೀನಿ ಇಲ್ಲಿ. ಬೈ ಬಂದ್ಬಿಡೋಣ. ಬೈ ಎಲ್ಲಿ ಬರ್ಬೇಕಾದ್ರೆ ಬರ್ತೀನಿ. ಬೈ ನೋಡಿ ಬೈ. ಧನ್ರಾಜು ಹೌದಾ? ಇದು ನನ್ನ ಸೇರಿ ನನ್ನ ಮಾಡಿದ್ದ? ಇದು ಗೊತ್ತೇ ಇಲ್ಲ. ನೀ ಎಂತ ಮಾಹಿತಿ ನೀನು? ಈ ಮೇಲೆ ಕಸ ಎಲ್ಲ ಹಾಕ್ಬೇಡಿ, ಇಷ್ಟೊಂದು ಆಗ್ತಾ ಮಾಡ್ತೀನಿ ಇದು. ನೆಕ್ಸ್ಟ್ ರಾಜಾರಾಮ್. ನೋಡಿ, ನಾವೆಲ್ಲಾದರೂ ಹೋಗ್ಬೇಕಾದ್ರೆ ಒಂದು ದೇವಸ್ಥಾನ ಸಿಗುತ್ತೆ, ಅಲ್ಲಿ ಕೆಲಸ ಇದೆ ಅಂತ ನಾನು ಕೇಳಿದೆ ಸರ್. ಅವ್ರು ಕೆಲಸ ಕೊಟ್ಟರು. ನೋಡಿ ಅಳಬೇಡಿ ಆಯ್ತಾ? ಇನ್ನು ಮುಂದೆ ಅಳಲ್ಲ ಅಂತ ಪ್ರಾಮಿಸ್ ಮಾಡಿ. ಓಕೆ. ಕೋಟೆ ಪ್ರಭಾಕರ್ ಸರ್. ಏನು ಗೊತ್ತಾ ಸರ್ ಅದು ನೋಡಮ್ಮ, ಏನು ಗೊತ್ತಮ್ಮ ಅದು ಸರ್, ನಾವು ಕಳಿಸಿಬಳ್ಳೆ ಇದ್ದದ್ದು. ಕಳಿಸಿಬಳ್ಳೆಯಲ್ಲಿ ಆಗ 60 ಪೈಸಾ. ನಾವು ಹೋಗ್ಬೇಕಾದ್ರೆ 60 ಪೈಸಾ ಕೊಡೋರು ಸರ್. ನಾನು ಹಸುಗಳೆಲ್ಲ ಚೆನ್ನಾಗಿ ಮೇಯಿಸ್ಕೊಳ್ಳವು. ಬಟ್ ನಿಜವಾಗ್ಲೂ ಹೇಳ್ತೀನಿ ಮೇಡಮ್, ಅದು ಏನಾಯಿತು ಅಂದರೆ ನಂಗೆ ಗೊತ್ತಾಗಲಿಲ್ಲ. ನಮ್ಮ ಮನೆಯವರೇ ಎಲ್ಲ ಮಾಡ್ತಾಯಿದ್ದು. ಇವತ್ತು ನಾನು ತರಕಾರಿ ಎಲ್ಲ ನಾನೇ ತರೋದು. ನಮ್ಮ ಮನೆಯವ್ರು ಎಲ್ಲ ನೋಡ್ಕೋತಾರೆ ಮೇಡಮ್, ಎಲ್ಲ ಮಾಡ್ತಾರೆ. ಥ್ಯಾಂಕ್ ಯು ಅಮ್ಮ. ನಮ್ಮ ಈ ಶೋ ನಿರ್ದೇಶಕರು ಸ್ವಾಮಿಯವರು. ರೆಡಿ ಚಪ್ಪಾಳೆ ರೆಡಿ ಆಯ್ತಾ? ರೆಡಿ ರಮೇಶ್, ರೆಡಿ ಆಯ್ತಾ? ಹೋಗಿ ಬಿಗ್ ಅಪ್ಲಾಸ್, ಚಪ್ಪಾಳೆ. ರುದ್ರ ಅವ್ರದ್ದು ಮಾತೇ ಇಲ್ವಲ್ಲ. ರುದ್ರ ಅವ್ರದ್ದು ಬರೀ ಇಷ್ಟೇ. ಕಣ್ಣು